ಹೆಚ್ಚುವರಿ ವಿವಾದಾಂಶಗಳು ಅಂದರೆ ಅಡಿಷನಲ್ ಇಶ್ಯೂಸ್ಗೆ ಫ್ರೇಮ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಯಾವುದೇ ಒಂದು ದಾವೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಆ ದಾವೆಗೆ ಸಂಬಂಧಪಟ್ಟಂತೆ ಆ ಎದುರು ಪಕ್ಷಕಾರರು ಅಂದರೆ ಪ್ರತಿವಾದಿಗಳು ಏನಿರ್ತಾರೆ ಅವರಿಗೆ ಸಮನ್ಸು ಜಾರಿಯಾದ ನಂತರದಲ್ಲಿ ಅವರ ಒಂದು ಅಬ್ಜೆಕ್ಷನ್ನು ಏನಾದರೂ ಹಾಕಿದಂಥ ಅಥವಾ ರಿಟರ್ನ್ ಸ್ಟೇಟ್ಮೆಂಟನ್ನು ಹಾಕಿದ ನಂತರದಲ್ಲಿ ನ್ಯಾಯಾಲಯ ಎರಡೂ ಕಡೆಯ ದಾವೆ ಮತ್ತು ಪ್ರತಿ ಪತ್ರವೇನಿರ್ತದೆ ಹೇಳಿಕೆ ಅದನ್ನು ಸಂಬಂಧಪಟ್ಟಂತೆ ಇಶ್ಯೂಸನ್ನು ಫ್ರೇಮ್ ಮಾಡುತ್ತೆ. ದಾಖಲೆಗಳು ಏನಿರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಫ್ರೇಮ್ ಮಾಡುತ್ತೆ. ಆ ಇಶ್ಯೂಸ್ ಏನು ಫ್ರೇಮ್ ಮಾಡಿರುತ್ತೆ ಅದನ್ನು ಯಾರು ರುಜುವಾತು ಮಾಡಬೇಕು, ಕೇಸನ್ನು ಹಾಕಿದಂಥ ವಾದಿಗಳ ಅಥವಾ ಪ್ರತಿವಾದಿಗಳ ಅದನ್ನು ರುಜುವಾತು ಮಾಡಬೇಕು ಅನ್ನೋ ಅಂಶಗಳು ಅದರಲ್ಲಿ ಇರುತ್ತೆ. ಸೊ ಆ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಆ ಇಶ್ಯೂಸ್ಗಳು ಅಂತಂದ್ರೇ ವಿವಾದಾಂಶಗಳು ಅಂತ ಹೇಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಕಾರರು ಸಾಕ್ಷಿ ವಿಚಾರಣೆಗಳನ್ನು, ಹೇಳಿಕೆಗಳನ್ನು, ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದರ ನಂತರ ಆರ್ಗ್ಯುಮೆಂಟನ್ನು ಮಾಡಬೇಕಾಗತ್ತೆ. ಸೊ ಇಶ್ಯೂಸನ್ನು ಒಮ್ಮೆ ಫ್ರೇಮ್ ಮಾಡಿದ ನಂತರದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಡಿಷನಲ್ ಇಶ್ಯೂಸ್ ಏನಾದರೂ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಆರ್ಡರ್ 14 ರೂಲ್ 5ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿರುತ್ತೆ. ಯಾವುದೇ ಒಂದು ಪಕ್ಷಕಾರರಾದರೂ ಸಲ್ಲಿಸ್ಬೋದಾಗಿರುತ್ತೆ. ಸೊ ಆಗ ಅಡಿಷನಲ್ ಇಶ್ಯೂಸ್ ಏನು ಮಾಡ್ಬೋದು ಅನ್ನೋದು ನ್ಯಾಯಾಲಯಕ್ಕೆ ಅದು ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅಡಿಷನಲ್ ಇಶ್ಯೂಸನ್ನು ಹೆಚ್ಚುವರಿ ವಿವಾದಾಂಶಗಳನ್ನು ರೂಪಿಸೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಯಾವುದೇ ಒಂದು ಪಕ್ಷಕಾರರು ಅರ್ಜಿಯನ್ನು ಸಲ್ಲಿಸದೇ ಇದ್ದರೂ ಕೂಡ ನ್ಯಾಯಾಲಯಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಇಶ್ಯೂಸ್ ಏನು ಫ್ರೇಮ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ಇಶ್ಯೂಸನ್ನು ಫ್ರೇಮ್ ಮಾಡಬೇಕು ಅಂತ ಅನಿಸಿದರೆ ಆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅಡಿಷನಲ್ ಇಶ್ಯೂಸನ್ನು ಫ್ರೇಮ್ ಮಾಡುತ್ತೆ. ಸೊ ಅರ್ಜಿಯನ್ನು ಹಾಕಿರಲಿ ಅಥವಾ ನ್ಯಾಯಾಲಯಕ್ಕೆ ಮನವರಿಕೆ ಆಗಿದ್ದು ಅಡಿಷನಲ್ ಇಶ್ಯೂಸನ್ನು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಆ ಇಶ್ಯೂಸ್ ಮಾಡ್ತಾ ಇರುವಂಥದ್ದು ಸಂಬಂಧಪಟ್ಟಂತೆ ಪಕ್ಷಕಾರರ ಗಮನಕ್ಕೆ ಅಡಿಷನಲ್ ಇಶ್ಯೂಸ್ ಮಾಡಲಾಗ್ತಾ ಇದೆ ಅನ್ನೋ ವಿಚಾರವನ್ನು, ಯಾವ ಅಡಿಷನಲ್ ಇಶ್ಯೂಸನ್ನು ಮಾಡಲಾಗಿದೆ ಅನ್ನೋದನ್ನು ಗಮನಕ್ಕೆ ತರಬೇಕು. ಹಾಗೆಯೇ ಆ ಅಡಿಷನಲ್ ಇಶ್ಯೂಸ್ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪಕ್ಷಕಾರರು ಸಂಬಂಧಪಟ್ಟ ಹೆಚ್ಚುವರಿ ಸಾಕ್ಷಿ ಆಗಿರ್ಬೋದು, ದಾಖಲೆಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಹೊಸ ದಾಖಲೆ ಅಥವಾ ಸಾಕ್ಷಿಗಳನ್ನಾಗಲಿ ಕೊಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಬೇಕಾಗಿರುತ್ತೆ. ಸೊ ಒಂದು ವೇಳೆ ಆ ರೀತಿಯಲ್ಲಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆ ಅಡಿಷನಲ್ ಇಶ್ಯೂಸನ್ನು ಅವರು ಅದು ರುಜುವಾತುಪಡಿಸೋದಕ್ಕೆ ಅವಕಾಶ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಸಂಬಂಧಪಟ್ಟ ಪಕ್ಷಕಾರರಿಗೆ ಅನ್ಯಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ಗೆ ಒಂದು ಮೇಲ್ಮನವಿ ಬಂದಿರುತ್ತೆ. ಧಾರವಾಡ ಪೀಠದ ಜಡ್ಜಸ್ ಆದಂಥ ಅಶೋಕ್ ಎಸ್ ಕಿಂಗಣಿ ಮತ್ತು ರಾಜೇಶ್ ರೈ ಕೆ ಇವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವದ ತೀರ್ಪನ್ನು ಶಾರದಾ ವರ್ಸಸ್ ಅನಂತ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದ್ದಾರೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ಒಂದು ಪ್ರಕರಣದ ಅಂಶವನ್ನು ನಾವು ನೋಡೋದಾದರೆ ಯಾವುದೇ ಒಂದು ನ್ಯಾಯಾಲಯ ಯಾವುದೇ ಒಂದು ದಾವೆಗೆ ಸಂಬಂಧಪಟ್ಟಂತೆ ಅದು ಸಿವಿಲೇ ಆಗಿರಲಿ, ಕ್ರಿಮಿನಲ್ ಪ್ರಕರಣನೇ ಆಗಿರಲಿ, ಅಡಿಷನಲ್ ಇಶ್ಯೂಸನ್ನು ಫ್ರೇಮ್ ಮಾಡಿದಂಥ ಸಂದರ್ಭದಲ್ಲಿ ಈ ಇಶ್ಯೂಸ್ ಸಿವಿಲಲ್ಲಿ ಆದರೆ ನಾವು ಆರ್ಡರ್ 14 ರೂಲ್ 5ನಲ್ಲಿ ಇಶ್ಯೂಸನ್ನು ಫ್ರೇಮ್ ಮಾಡಲಾಗುತ್ತೆ. ಸೊ ಕ್ರಿಮಿನಲ್ ಪ್ರಕರಣದಲ್ಲಾದರೆ 313 ಸ್ಟೇಟ್ಮೆಂಟ್ ಏನಾಗುತ್ತೆ ಅದು ಈಗ ಆಲ್ರೆಡಿ CRPC ಆಗಿ ಈಗ BNSS ಆ್ಯಕ್ಟ್ ಆಗಿದೆ. ಸೊ ಅದರ ಅಡಿಯಲ್ಲಿ ಏನು ಇಶ್ಯೂಸನ್ನು ಫ್ರೇಮ್ ಮಾಡಲಾಗುತ್ತೆ ಅಂದರೆ ಸ್ಟೇಟ್ಮೆಂಟನ್ನು ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಸಾಕ್ಷಿಗಳನ್ನು ಸಂಬಂಧಪಟ್ಟ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡಬೇಕಾಗಿರುತ್ತೆ. ಸೊ ಅದಕ್ಕೆ ನ್ಯಾಯಾಲಯ ಆ ಥರ ಮಾಡಿರೋಂಥದ್ದಕ್ಕೆ ಅಡಿಷನಲ್ ಆಗಿ ಮಾಡಿದರೆ ಅಂಥದನ್ನು ಪಕ್ಷಕಾರರ ಗಮನಕ್ಕೆ ತರಬೇಕು. ಹಾಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮತ್ತು ವಿಚಾರಣೆ ಅಥವಾ ಹೇಳಿಕೆಗಳು, ಸಾಕ್ಷಿಗಳನ್ನು ನೀಡೋದಕ್ಕೆ ಪಕ್ಷಕಾರರಿಗೆ ಅವಕಾಶವನ್ನು ನೀಡಬೇಕಾಗತ್ತೆ. ಇಲ್ಲ ಅಂತಂದರೆ ಸಾಮಾಜಿಕವಾಗಿ ನ್ಯಾಯೋಚಿತವಾಗಿ ಆ ಒಂದು ಪ್ರಕರಣದಲ್ಲಿ ಅವರು ಏನು ರುಜುವಾತನ್ನು ಪಡಿಸಬೇಕಾಗಿರುತ್ತೆ ಅದರಿಂದ ವಂಚಿತರಾಗುತ್ತಾರೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಧಾರವಾಡ ಬ್ರಾಂಚ್ ಹೇಳಿದೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಅಡಿಷನಲ್ ಇಶ್ಯೂಸ್ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಯಾರ ಒಂದು ಹೊಣೆಗಾರಿಕೆ ಆಗಿರುತ್ತೆ ಅದನ್ನು ರುಜುವಾತು ಮಾಡಲಿಕ್ಕೆ ಆ ಪಕ್ಷಕಾರರು ಅದನ್ನು ರುಜುವಾತುಪಡಿಸಬೇಕು. ಸೊ ಅದರಿಂದ ಬಾಧಿತ ಆಗುವಂಥ ಯಾವುದೇ ಒಂದು ಪಕ್ಷಕಾರರು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಮತ್ತು ಸಾಕ್ಷಿಗಳನ್ನು ಅಥವಾ ಹೆಚ್ಚುವರಿ ದಾಖಲೆ ಅಥವಾ ಹೆಚ್ಚುವರಿ ಸಾಕ್ಷಿಯನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಚಾರಣೆ ಹಂತಗಳಾಗ್ಬೋದು ಅಥವಾ ಆರ್ಗ್ಯುಮೆಂಟ್ ಆಗ್ಬೋದು ಮಾಡೋದಕ್ಕೆ ಅನುಕೂಲ ಆಗಿರುತ್ತೆ. ಸೊ ಹಾಗಾಗಿ ಹೆಚ್ಚುವರಿ ಇಶ್ಯೂಸನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷಕಾರರು ಅದನ್ನು ಗಮನಿಸಿ ಸಂಬಂಧಪಟ್ಟ ದಾಖಲೆಗಳಾಗ್ಬೋದು ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಹೇಳಿಕೆಗಳನ್ನಾಗ್ಬೋದು ನೀಡೋದು ಆ ಒಂದು ಪ್ರಕರಣದಲ್ಲಿ ಅತಿ ಅವಶ್ಯಕವಾಗಿರುತ್ತೆ ಅನ್ನೋದು ಈ ಒಂದು ಪ್ರಕರಣದಿಂದ ನೋಡ್ಬೋದಾಗಿದೆ.